ಕರ್ನಾಟಕ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ಲಾವಣ್ಯ. ಇಂದು ಕೋಟಿನಾಡು ಚಿತ್ರದುರ್ಗ ಕೇಸರಿಮಯವಾಗಿತ್ತು. ಈಗ ಕರ್ನಾಟಕ ರಾಜಕಾರಣದ ರಾಜ ಹುಲಿ BS ಯಡಿಯೂರಪ್ಪ ಅವರು ಅವರ 50 ವರ್ಷಗಳ ರಾಜಕೀಯ ಜೀವನದ ಸ್ಮರಣೀಯ ಕ್ಷಣಕ್ಕೆ ಅಭಿಮಾನೋತ್ಸವ ಸಾಕ್ಷಿಯಾಯಿತು. ಸ್ವತಃ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಈ ಸಂಭ್ರಮದಲ್ಲಿ ಭಾಗವಹಿಸಿ BSY ಅವರ ಸಾಧನೆಯನ್ನ ಕೊಂಡಾಡಿದ್ದಾರೆ. ಚಿತ್ರದುರ್ಗದ ಮಾದಾರ ಚೆನ್ನಯ್ಯ ಮಠದ ಆವರಣ ಇಂದು ಅಕ್ಷರಶಃ ಜನಸಾಗರವಾಗಿ ಮಾರ್ಪಟ್ಟಿತ್ತು. BSY ಅವರ 50 ವರ್ಷಗಳ ಜನಸೇವೆಯ ಸಂಭ್ರಮಕ್ಕಾಗಿ ನಿರ್ಮಿಸಲಾಗಿದ್ದಂತಹ ವೇದಿಕೆ ಎಲ್ಲರ ಗಮನ ಸೆಳೆದಿತ್ತು. ಈಗ 7 ಸುತ್ತಿನ ಕೋಟೆಯ ಮಾದರಿಯಲ್ಲೇ ನಿರ್ಮಿಸಲಾಗಿದ್ದಂತಹ ಬೃಹತ್ ವೇದಿಕೆ ಹಾಗೂ ನರೇಂದ್ರ ಮೋದಿ, ಅಮಿತ್ ಶಾ ಮತ್ತು ಯಡಿಯೂರಪ್ಪ ಅವರ ಬೃಹತ್ ಕಟೌಟ್ಗಳು ರಾರಾಜಿಸ್ತಾ ಇದ್ವು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಯಡಿಯೂರಪ್ಪ ಅವರ ಹೋರಾಟದ ಹಾದಿಯನ್ನ ಸ್ಮರಿಸಿದ್ರು. BY ವಿಜಯೇಂದ್ರ ಸೇರಿದಂತೆ ರಾಜ್ಯ ಬಿಜೆಪಿ ಘಟಾನುಘಟಿ ನಾಯಕರು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ್ರು. ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿದ್ದಂತಹ ಲಕ್ಷಾಂತರ ಅಭಿಮಾನಿಗಳು ತಮ್ಮ ನೆಚ್ಚಿನ ನಾಯಕನಿಗೆ ಜೈಘೋಷವನ್ನ ಹಾಕಿದ್ರು. ಇನ್ನು ಈ ಕಾರ್ಯಕ್ರಮದ ಮತ್ತೊಂದು ವಿಶೇಷ ಅಂದ್ರೆ ಇಲ್ಲಿನ ಅದ್ದೂರಿ ಭೋಜನ ವ್ಯವಸ್ಥೆ. ಕಾರ್ಯಕ್ರಮಕ್ಕೆ ಬಂದಿದ್ದಂತಹ ಲಕ್ಷಾಂತರ ಜನರಿಗೆ ಯಾವುದೇ ತೊಂದರೆಯಾಗಬಾರದು ಅನ್ನೋ ಹಾಗೆ 1250ಕ್ಕೂ ಹೆಚ್ಚು ಬಾಣಸಿಗರು ಹಗಲಿರುಳು ಶ್ರಮಿಸಿ ಖಾದ್ಯಗಳನ್ನು ತಯಾರಿಸಿದ್ರು. ಮೈಸೂರು ಪಾಕ್, ಮೊಸರನ್ನ, ಟೊಮೆಟೊ ಬಾತ್, ಪಲಾವ್ ಹೀಗೆ ವೈವಿಧ್ಯಮಯ ಆಹಾರ ವ್ಯವಸ್ಥೆನ ಮಾಡಲಾಗಿತ್ತು. ಚಿತ್ರದುರ್ಗ ನಗರದಾದ್ಯಂತ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ಒಟ್ನಲ್ಲಿ ಚುನಾವಣಾ ವರ್ಷಕ್ಕೆ ಮುನ್ನ ಚಿತ್ರದುರ್ಗದಲ್ಲಿ ನಡೆದಂತಹ ಈ ಅಭಿಮಾನೋತ್ಸವ ಬಿಜೆಪಿಯ ಶಕ್ತಿ ಪ್ರದರ್ಶನದಂತೆ ಕಂಡು ಬಂದಿದೆ. ರಾಜ್ಯ ರಾಜಕೀಯದಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆ ಇನ್ನೂ ತೆರೆ ಬಿದ್ದಿಲ್ಲ. ಈಗ ಈ ನಡುವೆ ಮುಖ್ಯಮಂತ್ರಿ ಹುದ್ದೆಯ ರೇಸ್ನಲ್ಲಿ ಹೆಸರು ಕೇಳಿ ಬರ್ತಾ ಇರುವಂತಹ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಧಾರ್ಮಿಕ ಯಾತ್ರೆಯನ್ನ ಕೈಗೊಂಡಿರೋದು ಈಗ ರಾಜಕೀಯ ವಲಯದಲ್ಲಿ ಕುತೂಹಲಕ್ಕೆ ಕಾರಣವಾಗಿದೆ. ಶನಿವಾರವಾದ ಇಂದು DKಶಿ ಶನೇಶ್ವರನ ದರ್ಶನಕ್ಕಾಗಿ ಪುದುಚೇರಿಗೆ ತೆರಳಿದ್ರು. ಶನೇಶ್ವರನ ದರ್ಶನವನ್ನ ಮಾಡಿದ್ರು. ಈ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಅವರು ತಮಿಳುನಾಡಿನ ಕಾಂಗ್ರೆಸ್ ಶಾಸಕರು ಬೆಂಗಳೂರಿನ ಈಗಲ್ಟನ್ ರೆಸಾರ್ಟ್ಗೆ ಬಂದಿದ್ದಾರೆ ಎಂಬ ವದಂತಿಗಳನ್ನ ತಳ್ಳಿ ಹಾಕಿದ್ದಾರೆ. ಅಲ್ಲದೆ ಇದೆಲ್ಲ ಸುಳ್ಳು, ಯಾವುದೇ ಶಾಸಕರು ಈಗಲ್ಟನ್ ರೆಸಾರ್ಟ್ಗೆ ಬಂದಿಲ್ಲ. ಈಗಲ್ಟನ್ ರೆಸಾರ್ಟ್ ಈಗ ಮುಚ್ಚಿದ್ದು, ರಿಪೇರಿ ಕೆಲಸ ನಡೀತಾ ಇದೆ. ಯಾರು ಹೈದರಾಬಾದ್ಗೆ ಹೋಗಿದ್ದಾರೆ, ಯಾರು ಬೆಂಗಳೂರಿಗೆ ಬಂದಿದ್ದಾರೆ ಎಂಬ ಮಾಹಿತಿ ನನಗೆ ಇಲ್ಲ ಅಂತ ಸ್ಪಷ್ಟನೆ ನೀಡಿದ್ರು. ಪಕ್ಷದ ನಿಲುವು ಮತ್ತು ರಾಜಕೀಯ ಬೆಳವಣಿಗೆಗಳ ಕುರಿತು ಪ್ರತಿಕ್ರಿಯಿಸಿದಂತಹ DKಶಿ ಅವರು ಈ ವಿಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ತಮ್ಮೊಂದಿಗೆ ಯಾವುದೇ ಚರ್ಚೆಯನ್ನ ನಡೆಸಿಲ್ಲ ಅಂತ ಹೇಳಿದ್ರು. ಪಕ್ಷದ ನಿರ್ಧಾರಕ್ಕೆ ನಾನು ಬದ್ಧ. ಪ್ರಚಾರಕ್ಕೆ ಹೋಗೋಕೆ ಹೇಳಿದ್ರೆ ನಾನು ಹೋಗ್ತೇನೆ. ಪ್ರಣಾಳಿಕೆ ಬಿಡುಗಡೆ ಮಾಡೋಕೆ ಈಗ ಸೂಚಿಸಿದ್ರೆ ಅದನ್ನ ಮಾಡ್ತೇನೆ. ಅದನ್ನ ಬಿಟ್ರೆ ನನಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಅವರು ಹೇಳಿದ್ರು. DKಶಿ ಅವರು ಇಂದು ಪುದುಚೇರಿ ಪ್ರವಾಸದ ಬಗ್ಗೆ ಕೇಳಿದ ಪ್ರಶ್ನೆಗಳಿಗೆ ಹಾಸ್ಯಮಯವಾಗಿ ಉತ್ತರಿಸಿದ್ದಾರೆ. ನಾನು ದೇವಸ್ಥಾನಕ್ಕೆ ಹೋಗಿರ್ಲಿಲ್ಲ, ಶನೇಶ್ವರನನ್ನ ನೋಡೋಕೆ ಹೋಗಿದ್ದೆ ಅಂತ ನಗ್ತಾನೆ ಪ್ರತಿಕ್ರಿಯಿಸಿದ್ದಾರೆ. ಕಾಂಗ್ರೆಸ್ನಲ್ಲಿ ಕಳೆದ ಕೆಲ ತಿಂಗಳುಗಳಿಂದ ನಡೀತಾ ಇರುವಂತಹ CM DCM ನಡುವಿನ ಕುರ್ಚಿ ಕಥನಕ್ಕೆ ಈಗ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಕೇರಳ ಚುನಾವಣಾ ಗದ್ದಲದ ಬಳಿಕ ಹೈಕಮಾಂಡ್ ಕಣ್ಣು ಈಗ ಕರ್ನಾಟಕದ ಕಡೆ ಬಿದ್ದಿದೆ. ಹಾಗಾದ್ರೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರಿಗೆ ದೆಹಲಿಯಿಂದ ಬುಲಾವ್ ಬಂದಿದ್ಯಾ ಅನ್ನೋ ಪ್ರಶ್ನೆ ಮೂಡಿದೆ. 5 ರಾಜ್ಯಗಳ ಚುನಾವಣೆ ಮುಗಿದ ಬೆನ್ನಲ್ಲೇ ಈಗ ರಾಜ್ಯ ನಾಯಕರಾದಂತಹ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರಿಗೆ ಮುಂದಿನ ವಾರ ದೆಹಲಿಗೆ ಬರುವಂತೆ ಸಂದೇಶ ರವಾನೆಯಾಗುವಂತಹ ಸಾಧ್ಯತೆ ಇದೆ. ಒಂದೆಡೆ ನಾಯಕತ್ವದ ಕದನವಾದ್ರೆ ಇನ್ನೊಂದೆಡೆ ಸಚಿವ ಸ್ಥಾನಕ್ಕಾಗಿ ಕಾಯ್ತಾ ಇರುವಂತಹ ಶಾಸಕರ ಒತ್ತಡ ಹೆಚ್ಚಾಗಿದೆ. ಸಂಪುಟ ಪುನರ್ರಚನೆ ಮಾಡಲೇಬೇಕು ಅಂತ ಕೆಲ ಶಾಸಕರು ಈಗಾಗಲೇ ದೆಹಲಿ ಮಟ್ಟದಲ್ಲಿ ಲಾಬಿಯನ್ನ ನಡೆಸಿದ್ದಾರೆ. ಆದ್ರೆ ಹೈಕಮಾಂಡ್ ಮುಂದೆ ಈಗ ಬೇರೆಯದ್ದೇ ಆದಂತಹ ಲೆಕ್ಕಾಚಾರಗಳಿವೆ. ಮುಂದಿನ ತಿಂಗಳೇ ರಾಜ್ಯಸಭಾ ಚುನಾವಣೆ ಇದೆ. ಇದರ ಜೊತೆಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮತ್ತು ವಿಧಾನ ಪರಿಷತ್ ಚುನಾವಣೆ ಕೂಡ ಈಗ ಎದುರಿಗಿವೆ. ಇಂತಹ ಮಹತ್ವದ ಚುನಾವಣೆಗಳ ಸಮಯದಲ್ಲಿ ನಾಯಕತ್ವ ಬದಲಾವಣೆ ಮಾಡಿದ್ರೆ ಪಕ್ಷಕ್ಕೆ ಹಾನಿಯಾಗಬಹುದು ಅನ್ನೋದು ಈಗ ಹೈಕಮಾಂಡ್ ಭಯ ಆಗಿದೆ. ಹೀಗಾಗಿ ದೆಹಲಿಗೆ ಈ ಇಬ್ಬರು ನಾಯಕರನ್ನ ಕರೆಸಿ ಚುನಾವಣೆ ಮುಗಿಯುವವರೆಗೂ ಕೂಡ ಯಾವುದೇ ಗೊಂದಲ ಮಾಡಬೇಡಿ, ಸದ್ಯಕ್ಕೆ ಯಥಾಸ್ಥಿತಿ ಮುಂದುವರಿಯಲಿ ಅನ್ನೋ ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡುವಂತಹ ಸಾಧ್ಯತೆ ದಟ್ಟವಾಗಿದೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಹಿಂದ ವರ್ಗದ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದು ಈಗ ಅದೇ ವರ್ಗದ ಅಭಿವೃದ್ಧಿ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಳ್ತಾ ಇದೆ ಅನ್ನೋ ಗಂಭೀರ ಆರೋಪ ಕೇಳಿ ಬಂದಿದೆ. ದೊಡ್ಡಬಳ್ಳಾಪುರದಲ್ಲಿ ನಡೆದಂತಹ JDS ಕಾರ್ಯಕ್ರಮದಲ್ಲಿ ಯುವ JDS ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸುಮಾರು 53,000 ಕೋಟಿ ರೂಪಾಯಿ ಅನುದಾನ ದುರ್ಬಳಕೆಯಾಗಿದೆ ಅನ್ನೋದು ಈಗ ನಿಖಿಲ್ ಅವರ ವಾದವಾಗಿದೆ.
ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೆಂಡಾಮಂಡಲರಾಗಿದ್ದಾರೆ. ಈಗ ಏನು ಕಳೆದ 3 ವರ್ಷಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿದ್ದಂತಹ 53,000 ಕೋಟಿಗೂ ಅಧಿಕ ಎಸ್ಸಿಪಿ ಟಿಎಸ್ಪಿ ಅನುದಾನವನ್ನು ಈಗ ಗ್ಯಾರಂಟಿ ಯೋಜನೆಗಳಿಗೆ ತಿರುಗಿಸಲಾಗಿದೆ ಅಂತ ಕಿಡಿಕಾರಿದ್ದಾರೆ. ಈ ವರ್ಷದ ಬಜೆಟ್ನಲ್ಲೂ ಕೂಡ 15,000 ಕೋಟಿ ಕಡಿತಗೊಳಿಸುವಂತಹ ಮೂಲಕ ದಲಿತ ಸಮುದಾಯಕ್ಕೆ ಅನ್ಯಾಯವನ್ನು ಮಾಡಲಾಗಿದೆ ಅಂತ ದೂರಿದ್ದಾರೆ. ಕೇವಲ ಗೃಹಲಕ್ಷ್ಮಿ ಯೋಜನೆಯಡಿ 2,000 ರೂಪಾಯಿ ನೀಡೋದ್ರಿಂದ ಮಾತ್ರ ರಾಜ್ಯದ ಅಭಿವೃದ್ಧಿ ಸಾಧ್ಯವಿಲ್ಲ. ರಾಜ್ಯದ ವಿದ್ಯಾವಂತ ಯುವಕರಿಗೆ ಉದ್ಯೋಗ ನೀಡುವಲ್ಲಿ ಈಗ ಸರ್ಕಾರ ವಿಫಲವಾಗಿದೆ. ಕಾಟಾಚಾರಕ್ಕೆ ಉದ್ಯೋಗ ಮೇಳಗಳನ್ನು ನಡೆಸಿ ಈಗ ಯುವ ಸಮುದಾಯವನ್ನ ದಾರಿ ತಪ್ಪಿಸಲಾಗ್ತಾ ಇದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದಂತಹ ನಿಖಿಲ್ ಅವರು ಈಗ ಕಾಂಗ್ರೆಸ್ ಪಕ್ಷವನ್ನ ರಾಜ್ಯದಿಂದ ಕಿತ್ತೆಸೆದ ಹೋದ್ರೆ ಯುವಕರಿಗೆ ಉದ್ಯೋಗ ಸಿಗುವುದು ಅಸಾಧ್ಯ ಅಂತ ಗುಡುಗಿದ್ದಾರೆ. ರಾಜ್ಯಪಾಲರ ಕಚೇರಿಗಳಾದಂತಹ ಲೋಕಭವನಗಳು ಈಗ ಬಿಜೆಪಿ ಆರ್ಎಸ್ಎಸ್ ಕಚೇರಿಗಳಾಗಿವೆ. ಬಿಜೆಪಿಯೇತರ ಪಕ್ಷಗಳು ಸರ್ಕಾರ ರಚಿಸದಂತೆ ಕೇಂದ್ರ ಸರ್ಕಾರ ರಾಜ್ಯಪಾಲರನ್ನ ಬಳಸಿಕೊಂಡು ಶತಾಯಗತಾಯ ಪ್ರಯತ್ನವನ್ನು ನಡೆಸ್ತಾ ಇದೆ ಅಂತ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಹಾಗೂ ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಗರದಲ್ಲಿ ಶನಿವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು. ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನ ಗೆದ್ದ ಪಕ್ಷವನ್ನ ಸರ್ಕಾರ ರಚನೆಗೆ ಆಹ್ವಾನಿಸುವುದು ರಾಜ್ಯಪಾಲರ ಕರ್ತವ್ಯ. ಆದರೆ ಉದ್ದೇಶಪೂರ್ವಕವಾಗಿ ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷದ ಅಧ್ಯಕ್ಷ ಸಿ ವಿಜಯ್ ಅವರನ್ನ ಈಗ ಬಹುಮತ ಸಾಬೀತು ಮಾಡುವಂತೆ ತಿಳಿಸಿ ವಾಪಸ್ ಕಳುಹಿಸಿದ್ದಾರೆ. ಬಹುಮತ ಸಾಬೀತುಪಡಿಸಬೇಕಿರೋದು ವಿಧಾನಸಭೆಯಲ್ಲಿಯೇ ಹೊರತು ರಾಜ್ಯಪಾಲರ ಮನೆಯಲ್ಲಿ ಅಲ್ಲ. ಇದೊಂದು ಸರಳ ಸತ್ಯ ರಾಜ್ಯಪಾಲರಿಗೆ ಗೊತ್ತಿಲ್ಲವೇ ಅಂತ ಪ್ರಶ್ನಿಸಿದ್ದಾರೆ. ಇನ್ನು ಬಹುಮತ ಇಲ್ಲದೆ ಇದ್ರೂ ಕೂಡ ರಾಜ್ಯದಲ್ಲಿ ಬಿಎಸ್ ಯಡಿಯೂರಪ್ಪ, ಮಹಾರಾಷ್ಟ್ರದಲ್ಲಿ ದೇವೇಂದ್ರ ಫಡ್ನವೀಸ್ ಅವರಿಗೆ ಅವಕಾಶ ಕೊಟ್ಟಿದ್ದು ಯಾಕೆ? ಅವ್ರಿಗೊಂದು ನ್ಯಾಯ, ಬೇರೆ ಪಕ್ಷದವರೊಂದಿಗೆ ಇನ್ನೊಂದು ನ್ಯಾಯವೇ ಅಂತ ಕೇಳಿದ್ದಾರೆ. ಇನ್ನು ನಿಷ್ಪಕ್ಷಪಾತ ಚುನಾವಣೆ ನಡೆದ ಬಿಜೆಪಿ ಗೆಲ್ಲಲ್ಲ. ಆರ್ಎಸ್ಎಸ್ ಬೆಂಬಲವಿಲ್ಲದೆ ಐಟಿ, ಇಡಿ, ಸಿಬಿಐಗಳನ್ನ ವಿರೋಧ ಪಕ್ಷಗಳ ಮೇಲೆ ಈಗ ಭೂಬಿಡತೆ ರಾಜ್ಯಪಾಲರ ಹಸ್ತಕ್ಷೇಪವಿಲ್ಲದೆ ಬಿಜೆಪಿ ಯಾವುದೇ ರಾಜ್ಯದಲ್ಲಿ ಚುನಾವಣೆ ಎದುರಿಸಿದ್ರೂ ಕೂಡ ಹೀನಾಯವಾಗಿ ಸೋಲು ಕಾಣಲಿದೆ ಅಂತ ಪ್ರಿಯಾಂಕ್ ಖರ್ಗೆ ಅವರು ಭವಿಷ್ಯವನ್ನ ನುಡಿದಿದ್ರು. ನಾಗಮೋಹನ್ ದಾಸ್ ವರದಿಯನ್ನು ಆಧರಿಸಿ ಈಗ ಕರ್ನಾಟಕ ಸರ್ಕಾರವು ಒಳ ಮೀಸಲಾತಿ ಜಾರಿಗೆ ಸಂಬಂಧಿಸಿದಂತೆ ಐತಿಹಾಸಿಕ ನಿರ್ಧಾರವನ್ನ ಕೈಗೊಂಡಿದೆ ಅಂತ ಕೆಎಚ್ ಮುನಿಯಪ್ಪ ಅವರು ತಿಳಿಸಿದ್ದಾರೆ. ದಶಕಗಳಿಂದ ಬಾಕಿ ಉಳಿದಿದ್ದಂತಹ ರೋಸ್ಟರ್ ಬಿಂದುಗಳ ಸಮಸ್ಯೆ ಹಾಗೂ ಗೊಂದಲಗಳಿಗೆ ಈ ನಿರ್ಧಾರ ಸ್ಪಷ್ಟ ಪರಿಹಾರ ಒದಗಿಸುವಂತಹ ಉದ್ದೇಶ ಹೊಂದಿದೆ ಅಂತ ಅವರು ಹೇಳಿದ್ರು. ಸುಮಾರು 40 ವರ್ಷಗಳಿಂದ ವಿವಿಧ ಸಂಘ ಸಂಸ್ಥೆಗಳು ಹಾಗೂ ದಲಿತ ಸಂಘರ್ಷ ಸಮಿತಿಗಳು ನಡೆಸ್ತಾ ಇದ್ದಂತಹ ಹೋರಾಟಕ್ಕೆ ಇದೀಗ ಫಲ ಸಿಕ್ಕಿದೆ. ರೋಸ್ಟರ್ ಬಿಂದುಗಳ ಸಮಸ್ಯೆಗಳನ್ನ ಈಗ ನಿವಾರಿಸೋಕೆ ಸರ್ಕಾರ ಹೊಸ ಸೂತ್ರವನ್ನ ಅಳವಡಿಸಿದೆ ಅಂತ ತಿಳಿಸಿದ್ರು. ಅವರು ಮುಂದುವರೆದು ಮಾತನಾಡಿದ್ರು. 15 ರೋಸ್ಟರ್ ಬಿಂದುಗಳವರೆಗೆ ಯಾವುದೇ ಸಮಸ್ಯೆ ಉಂಟಾಗುವುದಿಲ್ಲ. ಆದರೆ 14, 8, 9 ಅಥವಾ 3 ಬಿಂದುಗಳಂತಹ ಸಂದರ್ಭದಲ್ಲಿ ಈಗ ಹಂಚಿಕೆ ಗೊಂದಲಗಳು ಎದುರಾಗ್ತಿವೆ. ಉದಾಹರಣೆಗೆ 15ರ ಪೈಕಿ 12 ಬಿಂದುಗಳು ಸಾಮಾನ್ಯ ವರ್ಗಕ್ಕೆ ಹೋಗಿ ಈಗ ಉಳಿದ 3ರ ಎಸ್ಸಿ ಎ, ಎಸ್ಸಿ ಬಿ ಮತ್ತು ಎಸ್ಸಿ ಸಿ ಗುಂಪುಗಳಿಗೆ ಮೀಸಲಾಗುತ್ತೆ. ಆದರೆ 14 ಬಿಂದುಗಳಾಗಿದ್ದಾಗ ಎಸ್ಸಿ ಎ ಮತ್ತು ಎಸ್ಸಿ ಬಿ ಗುಂಪುಗಳಿಗೆ ಈಗ ಅವಕಾಶ ಸಿಕ್ಕರೂ ಕೂಡ ಎಸ್ಸಿ ಗುಂಪಿಗೆ ಅವಕಾಶ ಸಿಗದ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇತ್ತು ಅಂತ ವಿವರಿಸಿದ್ರು. ಈ ರೀತಿಯ ಅಸಮಾನತೆ ನಿವಾರಣೆಗೆ ಈಗ ಪರಿಶಿಷ್ಟ ಜಾತಿಗಳ ಅಡಿಯಲ್ಲಿ ಬರುವಂತಹ ಎಲ್ಲಾ 101 ಜಾತಿಗಳಿಗೂ ಕೂಡ ಸ್ಪರ್ಧಿಸೋಕೆ ಅವಕಾಶ ಕಲ್ಪಿಸುವಂತಹ ವ್ಯವಸ್ಥೆಯನ್ನ ಸರ್ಕಾರ ಜಾರಿಗೆ ತಂದಿದೆ ಅಂತ ಸಚಿವರು ಹೇಳಿದ್ರು. ಯಾದಗಿರಿ ಜಿಲ್ಲೆಯಲ್ಲಿ ಇನ್ಸ್ಪೆಕ್ಟರ್ ಒಬ್ಬರು ಬರೋಬ್ಬರಿ 1 ಲಕ್ಷ ರೂಪಾಯಿ ಲಂಚ ಪಡೆಯುವಾಗ ರೈಟ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಬಲೆಗೆ ಬಿದ್ದಂತಹ ಘಟನೆ ನಡೆದಿದೆ. ಗುರುಮಟ್ಕಲ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ವೀರಣ್ಣ ದೊಡ್ಡಮನಿ ಕ್ರಿಮಿನಲ್ ಪ್ರಕರಣ 1ರ ಆರೋಪಿಗಳನ್ನ ಈಗ ಬಂಧಿಸಿದಿರಲು ಮತ್ತು ಪ್ರಕರಣದಿಂದ ಕೈಬಿಡೋಕೆ ಹಣ ಬೇಡಿಕೆ ಇಟ್ಟಿದ್ದಂತಹ ಸಂದರ್ಭದಲ್ಲಿ ಈ ದಾಳಿ ನಡೆದಿದೆ. ಗೋಪಾಳಪುರ ಗ್ರಾಮದ ಆನಂದ್ ಎಂಬುವರ ವಿರುದ್ಧ ಜಾತಿ ನಿಂದನೆ ಪ್ರಕರಣವೊಂದು ದಾಖಲಾಗಿತ್ತು. ಈ ಕೇಸ್ನಲ್ಲಿ ಅವರನ್ನ ಬಂಧಿಸದೆ ಇರೋಕೆ ಮತ್ತು ಇನ್ನೊಂದು ಕೇಸ್ನಲ್ಲಿ ಅವರ ಹೆಸರನ್ನ ಕೈಬಿಡೋಕೆ ಪಿಐ ವೀರಣ್ಣ ದೊಡ್ಡಮನಿ ಅವರು ಈಗ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಅಂತ ಆನಂದ್ ಅವರು ದೂರನ್ನ ನೀಡಿದ್ದಾರೆ. ಈ 2 ಪ್ರಕರಣಗಳ ಇತ್ಯರ್ಥಕ್ಕಾಗಿ ಒಟ್ಟು 1 ಲಕ್ಷ ರೂಪಾಯಿ ಹಣವನ್ನ ಪಡೆಯುವಂತಹ ಒಪ್ಪಂದವಾಗಿತ್ತು ಅಂತ ಅವರು ದೂರಿನಲ್ಲಿ ತಿಳಿಸಿದ್ದಾರೆ. ಗುರುಮಟ್ಕಲ್ನ ಪೊಲೀಸ್ ವಸತಿ ಗೃಹದಲ್ಲಿ ಆನಂದ್ ಅವರಿಂದ 1 ಲಕ್ಷ ರೂಪಾಯಿ ಲಂಚದ ಹಣವನ್ನ ಸ್ವೀಕರಿಸ್ತಾ ಇದ್ದಂತಹ ವೇಳೆ ಲೋಕಾಯುಕ್ತ ಅಧಿಕಾರಿಗಳು ಹಠಾತ್ ದಾಳಿಯನ್ನ ನಡೆಸಿದ್ದಾರೆ. ಈಗ ಲಂಚದ
ಹಣದೊಂದಿಗೆ ಇನ್ಸ್ಪೆಕ್ಟರ್ ವೀರಣ್ಣ ಬಲೆಗೆ ಬೀಳಿಸುವಲ್ಲಿ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. ಇನ್ನು ಲೋಕಾಯುಕ್ತ ಡಿವೈಎಸ್ಪಿ ಜಾಕೀರ್ ಇನಾಮ್ದಾರ್ ಅವರ ನೇತೃತ್ವದ ತಂಡ ಈ ದಾಳಿಯನ್ನ ನಡೆಸಿದೆ. ಸದ್ಯ ಆರೋಪಿ ಇನ್ಸ್ಪೆಕ್ಟರ್ ವೀರಣ್ಣ ದೊಡ್ಡಮನಿ ಅವರನ್ನ ವಶಕ್ಕೆ ಪಡೆಯಲಾಗಿದ್ದು, ಭ್ರಷ್ಟಾಚಾರ ತಡೆ ಕಾಯ್ದೆಯಡಿ ಈಗ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆಯನ್ನ ಕೈಗೊಳ್ಳಲಾಗಿದೆ. ಮಹಿಳೆಯೊಬ್ಬಳು ಪ್ರಿಯಕರನ ಜೊತೆ ಜೀವನ ನಡೆಸೋಕೆ ಪತಿಯ ಮನೆಗೆ ಕನ್ನ ಹಾಕಿದಂತಹ ಘಟನೆ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಹೊಸಕೋಟೆ ಗ್ರಾಮದಲ್ಲಿ ಬೆಳಕಿಗೆ ಬಂದಿದೆ. ಮೂಲತಃ ಮೂಡಲಗಿ ತಾಲೂಕಿನವಳಾದಂತಹ ಹಸೀನಾ ನದಾಫ್ ಎಂಬಾಕೆಗೆ 2 ತಿಂಗಳ ಹಿಂದೆಯಷ್ಟೇ ಹೊಸಕೋಟೆ ಗ್ರಾಮದ ಶರೀಫ್ ಎಂಬುವವರ ಜೊತೆಗೆ ವಿವಾಹವಾಗಿತ್ತು. ಆದರೆ ಹಸೀನಾ ಮದುವೆಗಿಂತ ಮುಂಚೆಯೇ ಹನುಮಂತ ಅನ್ನೋ ವ್ಯಕ್ತಿಯನ್ನ ಪ್ರೀತಿಸ್ತಾ ಇದ್ಲು. ಮದುವೆಯಾದ ಬಳಿಕವೂ ಕೂಡ ಆಕೆ ಪ್ರೇಮ ಪುರಾಣ ಮುಂದುವರೆದಿತ್ತು. ತನ್ನ ಪ್ರಿಯಕರನ ಜೊತೆ ಶಾಶ್ವತವಾಗಿ ನೆಲೆಸೋಕೆ ನಿರ್ಧರಿಸಿದಂತಹ ಹಸೀನಾ ಈಗ ಅದಕ್ಕೆ ಬೇಕಾದಂತಹ ಹಣಕ್ಕಾಗಿ ಪತಿಯ ಮನೆಯಲ್ಲಿದ್ದಂತಹ ಚಿನ್ನಾಭರಣಗಳ ಮೇಲೆ ಕಣ್ಣು ಹಾಕಿದ್ಲು. 4 ದಿನಗಳ ಹಿಂದೆ ಮನೆಯಲ್ಲಿ ಯಾರೂ ಇಲ್ಲದ ಸಮಯವನ್ನ ನೋಡಿಕೊಂಡು ಸುಮಾರು 21 ಲಕ್ಷ ರೂಪಾಯಿ ಮೌಲ್ಯದ 154.6 ಗ್ರಾಂ ಚಿನ್ನಾಭರಣ ಹಾಗೂ 45 ಗ್ರಾಂ ಬೆಳ್ಳಿಯ ಆಭರಣಗಳನ್ನ ದೋಚಿಕೊಂಡು ಪ್ರಿಯಕರನ ಜೊತೆ ಪರಾರಿಯಾಗಿದ್ಲು. ಮನೆಯಲ್ಲಿ ಚಿನ್ನಾಭರಣ ಪತ್ತೆಯಾದ ಬಗ್ಗೆ ಈಗ ನಾಪತ್ತೆ ಆಗಿರುವಂತಹ ಬಗ್ಗೆ ಶರೀಫ್ ಅವರ ಸಂಬಂಧಿ ದಿಶ್ಲಾನ್ ನದಾಫ್ ಅವರು ಗಟ್ಕೋಳ್ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ರು. ಈ ಹಿನ್ನೆಲೆಯಲ್ಲಿ ಈಗ ಪೊಲೀಸರು ತನಿಖೆಯನ್ನ ಕೈಗೆತ್ತಿಕೊಂಡಿದಾಗ ಹಸೀನಾ ಮೇಲೆ ಅನುಮಾನ ವ್ಯಕ್ತವಾಗಿದೆ. ದೂರು ದಾಖಲಾದ ಕೇವಲ 48 ಗಂಟೆಗಳ ಒಳಗಾಗಿ ಈಗ ಕಾರ್ಯಾಚರಣೆ ನಡೆಸಿದ ಪೊಲೀಸರು ಹಸೀನಾ ಮತ್ತು ಆಕೆಯ ಪ್ರಿಯಕರ ಹನುಮಂತ ಬಂಧಿಸುವಲ್ಲಿ ಈಗ ಯಶಸ್ವಿಯಾಗಿದ್ದಾರೆ. ನೈಋತ್ಯ ರೈಲ್ವೆಯು ಪ್ರಯಾಣಿಕರ ಹೆಚ್ಚುತ್ತಾ ಇರುವಂತಹ ಬೇಡಿಕೆಗೆ ಸ್ಪಂದಿಸಿ ಈ ಹಿಂದೆ ತಾತ್ಕಾಲಿಕ ಕಾರ್ಯಾಚರಣೆ ದಿನ ಆಧಾರದ ಮೇಲೆ ಸಂಚರಿಸ್ತಾ ಇದ್ದಂತಹ 3 ಜೋಡಿ ಡೆಮೋ ವಿಶೇಷ ರೈಲುಗಳನ್ನ ಮೇ 2026ರಿಂದ ನಿಯಮಿತ ಸೇವೆಗಳಾಗಿ ಈಗ ಪರಿವರ್ತಿಸಿ ಆದೇಶವನ್ನ ಹೊರಡಿಸಿದೆ. ನೈಋತ್ಯ ರೈಲ್ವೆಯ ಮುಖ್ಯ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಡಾಕ್ಟರ್ ಮಂಜುನಾಥ್ ಕನಮಡಿ ಅವರು ಈ ಬಗ್ಗೆ ಮಾಹಿತಿಯನ್ನ ನೀಡಿದ್ದು, ಈ ನಿರ್ಧಾರದಿಂದ ಉತ್ತರ ಕರ್ನಾಟಕದ ಬಳ್ಳಾರಿ, ಹೊಸಪೇಟೆ, ಹುಬ್ಬಳ್ಳಿ, ದಾವಣಗೆರೆ, ವಿಜಯನಗರ, ಕೊಪ್ಪಳ ಮತ್ತು ಗದಗ ಜಿಲ್ಲೆಗಳ ದೈನಂದಿನ ಪ್ರಯಾಣಿಕರಿಗೆ, ವಿದ್ಯಾರ್ಥಿಗಳಿಗೆ ಹಾಗೂ ವ್ಯಾಪಾರಿಗಳಿಗೆ ಸುಧಾರಿತ ಸಂಪರ್ಕದೊಂದಿಗೆ ಆರ್ಥಿಕ ಮತ್ತು ಸುರಕ್ಷಿತ ಪ್ರಯಾಣದ ಅನುಕೂಲ ದೊರೆಯಲಿದೆ. ರಸ್ತೆ ಸಂಚಾರದ ದಟ್ಟಣೆಯನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಇದೊಂದು ಪ್ರಮುಖ ಹೆಜ್ಜೆಯಾಗಿದ್ದು, ಒಟ್ಟಾರೆಯಾಗಿ 25ರಿಂದ 30ಕ್ಕೂ ಹೆಚ್ಚು ಸಣ್ಣ ದೊಡ್ಡ ಊರುಗಳಿಗೆ ನೇರ ಮತ್ತು ಪರೋಕ್ಷ ಲಾಭವಾಗಲಿದೆ. ಈ ನಿಯಮಿತ ರೈಲುಗಳು ಹಳೆಯ ವಿಶೇಷ ರೈಲುಗಳಿದ್ದು ಈಗ ವೇಳಾಪಟ್ಟಿ ಮತ್ತು ನಿಲುಗಡೆಗಳನ್ನೇ ಮುಂದುವರಿಸಲಿದ್ದು, ಈಗ ರೇಕ್ ಶೇರಿಂಗ್ ವ್ಯವಸ್ಥೆಯನ್ನ ಹೊಂದಿರಲಿವೆ ಹಾಗೂ ಎಲ್ಲಾ ರೈಲುಗಳು 8 ಬೋಗಿಗಳ ಡೆಮು ರೇಕ್ ಸಂಯೋಜನೆಯೊಂದಿಗೆ ಈಗ ಕಾರ್ಯವನ್ನ ನಿರ್ವಹಿಸಲಿವೆ. ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ಪ್ರತಿದಿನ ಸಾವಿರಾರು ಭಕ್ತರು ಆಗಮಿಸುತ್ತಾರೆ. ಆದರೆ ದಿನದಿಂದ ದಿನಕ್ಕೆ ಏರ್ತಾ ಇರುವಂತಹ ಉರಿ ಬಿಸಿಲಿನ ನಡುವೆ ಈಗ ಸರತಿ ಸಾಲಿನಲ್ಲಿ ನಿಂತು ದರ್ಶನ ಪಡೆಯುವುದು ಭಕ್ತರಿಗೆ ದೊಡ್ಡ ಸವಾಲಾಗಿದೆ. ಇದನ್ನ ಮನಗಂಡಂತಹ ಪ್ರಸಕ್ತ ಪರ್ಯಾಯ ಶಿರೂರು ಮಠದ ಶ್ರೀಗಳು ಭಕ್ತರ ಅನುಕೂಲಕ್ಕಾಗಿ ಸರತಿ ಸಾಲು ಇರುವಂತಹ ಭಾಗದಲ್ಲಿ ಶಾಶ್ವತ ಮೇಲ್ಛಾವಣಿ ಅಳವಡಿಸುವ ಮೂಲಕ ಬಿಸಿಲಿನ ತಾಪಮಾನದಿಂದ ಭಕ್ತರಿಗೆ ದೊಡ್ಡ ಮಟ್ಟದ ರಿಲ್ಯಾಕ್ಸ್ ಅನ್ನು ನೀಡಿದ್ದಾರೆ. ಭಕ್ತರ ಈ ಸಮಸ್ಯೆಯನ್ನ ಮನಗಂಡಂತಹ ಪರ್ಯಾಯ ಶಿರೂರು ಮಠದ ದಿವಾನರಾದ ಉದಯ್ ಮತ್ತು ತಂಡದವರು ಶ್ರೀಗಳ ಮಾರ್ಗದರ್ಶನದಲ್ಲಿ ಭಕ್ತರ ಹಿತದೃಷ್ಟಿಯಿಂದ ಮಹತ್ವದ ಕ್ರಮವನ್ನ ಕೈಗೊಂಡಿದ್ದಾರೆ. ಗೀತಾ ಮಂದಿರದ ಮೂಲಕ ಸಾಗುವಂತಹ ಸರದಿಯ ಸಾಲಿನಲ್ಲಿ ಶಾಶ್ವತ ಮೇಲ್ಛಾವಣಿಯನ್ನ ನಿರ್ಮಿಸಲಾಗಿದೆ. ಇದರಿಂದಾಗಿ ಭಕ್ತರು ನೆರಳಿನಲ್ಲಿ ನಿಂತು ನಿರಾಳವಾಗಿ ದರ್ಶನ ಪಡೆಯೋಕೆ ಸಾಧ್ಯವಾಗ್ತಾ ಇದೆ. ಅಲ್ಲದೆ ಸರದಿಯ ವ್ಯವಸ್ಥೆಯನ್ನ ಈಗ ಮತ್ತಷ್ಟು ಸುವ್ಯವಸ್ಥೆಗೊಳಿಸಲಾಗಿದ್ದು, ಸಾಲಿನಲ್ಲಿ ನಿಂತವರಿಗೆ ತಂಪು ಪಾನೀಯ ನೀಡುವ ಮೂಲಕ ಮಠವು ಭಕ್ತರ ದಾಹ ತಣಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಭಕ್ತರ ಸಂಖ್ಯೆ ಇನ್ನಷ್ಟು ಹೆಚ್ಚಾಗುವಂತಹ ಸಾಧ್ಯತೆ ಇರೋದ್ರಿಂದ ಮಠವು ಕೈಗೊಂಡಿರುವಂತಹ ಈ ಮುನ್ನೆಚ್ಚರಿಕಾ ಕ್ರಮಗಳಿಗೆ ಸಾರ್ವಜನಿಕರಿಂದ ಸದ್ಯ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.